ಲೋಕಸಭೆ ಚುನಾವಣೆಗೂ ಮುಂಚೆನೇ ಸಿಎಎ ಜಾರಿ ಮಾಡ್ತೇವೆ ಅಂತ ಅಮಿತ್ ಶಾ ಅವರು ಒಂದು ಸ್ಪಷ್ಟ ಸುಳಿವನ್ನ ಕೊಟ್ಟಿದ್ರು. ಅದೇ ಹಾದಿಯಲ್ಲಿ ಇವತ್ತು ಹೆಜ್ಜೆನ ಇಡ್ತಾ ಇದೆಯಾ ಕೇಂದ್ರ ಸರ್ಕಾರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಇಡೋದಕ್ಕೆ ಕೇಂದ್ರ ಸರ್ಕಾರ ಇವತ್ತೇ ಮುಹೂರ್ತವನ್ನ ನಿಗದಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಸಿಎಎ ಜಾರಿಗೆ ಬೇಕಾದಂತಹ ಅಧಿಸೂಚನೆಯನ್ನ ಹೊರಡಿಸಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಕೇಂದ್ರ ಗೃಹ ಇಲಾಖೆ ಮಾಡಿಕೊಂಡಿದೆ. ಸ್ವಲ್ಪ ದಿನದ ಹಿಂದಷ್ಟೇ ಅಮಿತ್ ಶಾ ಅವರು ಈ ವಿಚಾರದ ಬಗ್ಗೆ ಸರ್ಕಾರದ ಸ್ಪಷ್ಟ ನಿಲುವು ಏನು ಅನ್ನೋದನ್ನ ಹೇಳಿದ್ರು. 2019ರಲ್ಲೇ ಡಿಸೆಂಬರ್ 11, 2019ರಲ್ಲೇ ಸಂಸತ್ನಲ್ಲಿ ಸಿಎಎನ ಜಾರಿಗೊಳಿಸಿದ್ರು. ಬಟ್ ರೂಲ್ಸ್ ಹೇಗಿರುತ್ತೆ, ಧರ್ಮದ ಕಾರಣಕ್ಕೋಸ್ಕರ ಪರ್ಸಿಕ್ಯೂಷನ್ ನಲ್ಲಿ ಒಳಗಾದಂತಹ ಭಾರತ ಬಿಟ್ಟು ಬೇರೆ ಬೇರೆ ದೇಶದ ಅಲ್ಪಸಂಖ್ಯಾತರು ಅಂದ್ರೆ ಹಿಂದೂಗಳು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಇದರ ಮೂಲಕ ಇಲ್ಲಿ ಉಳಿಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಿಎಎ ಅನಿವಾರ್ಯ ಅಂತ ಹೇಳಿದ್ರು ಅಮಿತ್ ಶಾ ಅವರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಸಿಎಎ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಸ್ವಲ್ಪ ದಿನದ ಹಿಂದಷ್ಟೇ ಸುಳಿವನ್ನ ಕೊಟ್ಟಿದ್ರು ಅಮಿತ್ ಶಾ ಅವರು. ಇವತ್ತೇನ್ ಡೆವಲಪ್ಮೆಂಟ್ ಆಗುತ್ತೆ, ಯಾವ ರೀತಿ ಇರುತ್ತೆ ಅಧಿಸೂಚನೆ, ರೂಲ್ಸ್ ಹೇಗಿರುತ್ತೆ, ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಲೋಕಸಭೆ ಚುನಾವಣೆ ಘೋಷಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದಾವೆ. ಈ ಹಿಂದೆ ಚುನಾವಣೆ ಘೋಷಣೆಗೂ ಮುನ್ನ ನಾವು ಸಿಎಎನ ಜಾರಿ ಮಾಡ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರು. ಅದರಂತೆ ಈಗ ಸಿಎಎನ್ನ ಜಾರಿ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ಈಗಾಗಲೇ ನಡೆದಿದ್ದಾವೆ. ಇವತ್ತು ಸಂಜೆಯ ವೇಳೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ ಕೇಂದ್ರ ಗೃಹ ಇಲಾಖೆಯಿಂದ ಆಗ್ಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಹೀಗಾಗಿ ಸಾಕಷ್ಟು ಕುತೂಹಲ ಸದ್ಯಕ್ಕೆ ಮೂಡಿರುವಂತದ್ದು. ಹೊಸ ಕಾನೂನು ಯಾವ ರೀತಿಯಾಗಿರುತ್ತೆ, ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಅನ್ನುವಂಥದ್ದು ಕೂಡ ಈಗ ಏನು ಒಂದು ಕುತೂಹಲದ ಸಂಗತಿ ಆಗಿರುವಂತದ್ದು. ಮುಖ್ಯವಾಗಿ ಇದರ ಉದ್ದೇಶ ಭಾರತದ ನೆರೆ ರಾಜ್ಯಗಳಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಭಾರತದ ಪೌರತ್ವ ಕೊಡುವಂತದ್ದು ಇದರ ಉದ್ದೇಶ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಈ ಹಿಂದೆ ಮಾಡ್ಕೊಂಡಿತ್ತು ಮತ್ತೆ ಅದನ್ನ ಜಾರಿ ಮಾಡ್ಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಹೊರಟಿತ್ತು. ಆದ್ರೆ ದೇಶಾದ್ಯಂತ ಭಾರಿ ಪ್ರತಿಭಟನೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಈಗ ಅಂತಿಮವಾಗಿ ಚುನಾವಣಾ ಹೊತ್ತಲ್ಲಿ ಈ ಒಂದು ಸಿಎಎ ಅನ್ನ ಜಾರಿ ಮಾಡೋ ಮೂಲಕ ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಿದಾವೆ. ಸಂಜೆ ವೇಳೆಗೆ ನೋಟಿಫಿಕೇಶನ್ ಆಗಬಹುದು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದಾವೆ. ಮಮತಾ, ಧನ್ಯವಾದ ಶಬೀರ್. ಧರ್ಮದ ಕಾರಣಕ್ಕೋಸ್ಕರ ಹಿಂದೂ, ಜೈನ್, ಸಿಖ್, ಪಾರ್ಸಿ, ಬೌದ್ಧ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಸೇರಿದ ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶದ ಜನರಿಗೆ ಪೌರತ್ವ ಕೊಡುವಂತಹ ವಿಚಾರದಲ್ಲಿ ಮಹತ್ವದ ನಿರ್ಧಾರ.